ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಅಂತ ಕಾವ್ಯ ವ್ಲಾಗ್ಸ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಯಾಕೆ ಇವಳು ಡಿ ಬಾಸ್ ಮನೆ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ರಾಜರಾಜೇಶ್ವರಿ ನಗರದಲ್ಲಿರುವ ರಾಜೇಶ್ವರಿ ಟೆಂಪಲ್ಗೆ ಹೋಗಿದ್ದೆ ಹೊಸ ವರ್ಷದ ದಿವಸ. ತಾಯಿಯ ಆಶೀರ್ವಾದ ಪಡ್ಕೊಂಡು ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಡಿ ಬಾಸ್ ಮನೆ ಎಲ್ಲಿರೋದು ಅಂತ. ಸೊ 1.5 ಕಿಲೋಮೀಟ್ರು ಅಂತ ತೋರಿಸ್ತು. ಹಾಗೆ ಅಷ್ಟು ದೂರ ಹೋಗಿ ಬಾಸ್ ಮನೆ ಹತ್ರ ಹೋಗಿಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ. ಸೊ ನಮ್ಮ ಮನೆಯವರು ನಿನ್ನ ಆಸೆ ಯಾಕೆ ಇವತ್ತಿನ ದಿವಸ ಹಾಳು ಮಾಡೋದು ಅಂತೇಳ್ಬಿಟ್ಟು ನನ್ನ ಫೇವ್ರೆಟ್ ಆಗಿರೋ ದರ್ಶನ್ ಸರ್ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ದರ್ಶನ್ ಸರ್ ಇರಲಿಲ್ಲ, ಯಾರೂ ಇರಲಿಲ್ಲ. ಸೊ ದರ್ಶನ್ ಸರ್ ಮನೆಯನ್ನೆಲ್ಲ ನೋಡಿಕೊಂಡು ತುಂಬ ಖುಷಿ ಆಯಿತು. ಅವರಿಲ್ಲ ಅಂತ ಅಂದರು, ಆದರೂ ಅಲ್ಲಿ ಅವ್ರು ಇರೋ ಥರನೇ ಇತ್ತು. ಆ ಜಾಗ ಎಲ್ಲ ನೋಡಿಕೊಂಡು ತುಂಬ ಖುಷಿ ಆಯಿತು ನನಗಂತೂ. ಸರ್ ಇದ್ದಷ್ಟೇ ಅಲ್ಲಿ ಇದ್ದಾರೇನೋ ಅಂದ್ಕೊಂಡೇ ವೈಬ್ ಇತ್ತು. ಸೊ ಫೈನಲಿ ದರ್ಶನ್ ಸರ್ ಮನೆ ನೋಡಿಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಿ, ಕಾರ್ ನಿಂತಿತ್ತು, ಅವ್ರದ್ದು ಕಾರೆಲ್ಲ ನಿಂತಿತ್ತು. ಸೊ ಎಲ್ಲ ಅವ್ರ ಮನೆ ಹತ್ರ ನೋಡಿಕೊಂಡು, ಅವ್ರ ಮನೆಯೆಲ್ಲ ನೋಡಿಕೊಂಡು ಒಂದು ಸುತ್ತ ಹಾಕ್ಕೊಂಡು ಹೊಸ ವರ್ಷನ ಈ ಥರ ಕಳೆದೆ ನಾನು. ಸೊ ಫೈನಲಿ ತುಂಬ ಖುಷಿ ಆಯಿತು ನನಗೆ ಅವ್ರ ಮನೆ ಹತ್ರ ಹೋಗಿದ್ದು. ಅವರಿದ್ದಷ್ಟೇ ಖುಷಿ ಆಯಿತು, ಅವ್ರು ಇರೋವಾಗಂತೂ ಹೋಗೋಕ್ಕೆ ಆಗಲಿಲ್ಲ. ಸೊ ಫೈನಲಿ ಅವ್ರನ್ನ ನೋಡೋಷ್ಟೇ ಖುಷಿ ಆಯಿತು ಹೇಳ್ತಾ ಅವ್ರ ಕಾರ್ ಹತ್ರ ಒಂದು ಸೆಲ್ಫಿ ತೊಗೊಂಡು ಮನೆಗೆ ಹೊರಟ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ. ಸಿ ಯು, ಟಾಟಾ, ಬಾಯ್ ಬಾಯ್.